ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮಗೆ ಎಲ್ಲ ತಿಂಗಳಿಗೆಲ್ಲ ಗ್ರೋಸರಿ ಐಟಮ್ಸ್ ಎಲ್ಲ ನಾವು ಡಿಮಾರ್ಟಲ್ಲೇ ಶಾಪಿಂಗ್ ಮಾಡೋದು. ಹಾಗೆ ಡಿಮಾರ್ಟಲ್ಲಿ ಇಲ್ಲಿ ಹೊರಗಡೆ ಹೋಲ್ಸೇಲ್ ಕಿರಾಣಿ ಅಂಗಡಿಲಿ ತೊಗೊಂಡ್ರೆ ಅಲ್ಲಿ ಜಾಸ್ತಿ ಆಫರ್ಸು ಇರೋದಿಲ್ಲ, ಹಾಗೆ ಹೆಚ್ಚಿನ ರೇಟನ್ನು ಇರುತ್ತೆ. ಇಲ್ಲಿ ಎಷ್ಟು ಏನಿಲ್ಲ ಅಂದರೆ ಒಂದು ಪ್ರಾಡಕ್ಟ್ 10 ರೂಪಾಯಿನಾದರೂ ಉಳಿದೇ ಹೋಗುತ್ತೆ. ಹಾಗೆ ನಮ್ಮ ಮನೆಗೆಲ್ಲ ಗ್ರೋಸರಿನ ಕೊನೆವರೆಗೂ ಎಷ್ಟು ಉಳಿತು ಅಂತ ಹೇಳ್ತೀನಿ. 75, ಡಿಮಾರ್ಟಲ್ಲಿ 60 ರೂಪಾಯಿ. ಪುಳಿಯೋಗರೆ ಪೌಡರು, ಕೊಬ್ಬರಿ ಎಣ್ಣೆ, ರೆಡ್ ಲೇಬಲ್ ಟೀ ಪೌಡರ್, ಸಾಸಿವೆ, ಚಾಕ್ಲೇಟು. ನನಗೆ ಅವಾಗ ಕೇಳ್ತಿರ್ತಾಳೆ, ಕೆಳಗಡೆ ಹೋಗಿ ತೊಗೊಂಬರೋಕ್ಕಾಗಲ್ಲ, ಹಾಗಾಗಿ ಇದೊಂದು ಪ್ಯಾಕೆಟ್ ತೊಗೊಂಡ್ರು. ಶಾವಿಗೆ, ಪಾಕಸಿಕ ಸೋಪು 2, ಮೊದಲಿನ 2 ಇದ್ದು, ಹಾಗಾಗಿ 2 ತಂದು. ಡ್ರೈ ಫ್ರೂಟ್ಸು ತೊಗೊಂಡು ಬಂದು ಈ ಸತಿ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಈ ತಿಂಗಳು. ಶಾಂಪು ನನ್ನ ಮಗಳಿಗೆ ಮೇಲೈನ ಯೂಸ್ ಮಾಡೋದು. ಬ್ರಷು, ಆಯಿಲ್ ಶಾಂಪು. ನಾನು ಚಿಕ್ಕ ವಯಸ್ಸಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ನಮ್ಮ ಯಜಮಾನ್ರು ಇವಾಗ ಇದನ್ನೇ ಯೂಸ್ ಮಾಡ್ತಿದ್ದಾರೆ. ಬಟ್ಟೆ ತಗೊಳ್ಬೇಕು, ಖಾಲಿ ಆಗೋದು, ನಾವು 3rd ಫ್ಲೋರ್ ಇರೋದು, ಹಾಗಾಗಿ ಕ್ಲಿಪ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಯಾವಾಗ ತೊಗೊಂಡು ಬರ್ತಾ ಇರ್ತೀವಿ. ಬಿಸಿಲಿಗೆಲ್ಲ ಹಾಗಾಗಿತ್ತು, ಚಲೋ ಕ್ವಾಲಿಟಿ ಇತ್ತು. ಹಾಗಾಗಿ ಇದರಲ್ಲಿ ಇದು 79 ರೂಪಾಯಿ ಡಿಮಾರ್ಟ್ ಪ್ರೈಸು. ಇದು ಟೂತ್ಪೇಸ್ಟು ಹೊರಗಡೆ ಇದು 200 ಗ್ರಾಮಿಂದು, 100 ಗ್ರಾಮಿಂದು 50 ರೂಪಾಯಿ ಬೀಳುತ್ತೆ. ಇದು 200 ಗ್ರಾಮಿಂದು ತೊಗೊಂಡು ಬಂದೆ ಈ ಸತಿ. ಇದು ಹೊರಗಡೆ 115, ಡಿಮಾರ್ಟ್ ಪ್ರೈಸಲ್ಲಿ 110 ರೂಪಾಯಿ, 5 ರೂಪಾಯಿ ಡಿಸ್ಕೌಂಟ್ ಆಯಿತು. ಮತ್ತು ಸಂತೂರ್ ಸೋಪು, ಎರಡು ಪ್ಯಾಂಟ್ಸು, ಮತ್ತು ಇದೊಂದು ಡಬ್ಬಿ ತೊಗೊಂಡು ಬಂದ್ವಿ. ಇದು 99 ರುಪೀಸ್ದು ಏರ್ ಟೈಟ್ ಕಂಟೈನರ್. ಇದು ಫ್ರಿಜ್ಜಲ್ಲಿ ಏನಾದರೂ ಐಸ್ ಕ್ರೀಮು ಅಥವಾ ಕಸ್ಟರ್ಡ್ ಮಾಡ್ತಾ ಇರ್ತೀನಿ, ಅದಕ್ಕೆ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದ್ವಿ. ಚೆನ್ನಾಗಿದೆ ಕ್ವಾಲಿಟಿನೂ, ಪ್ರೈಸ್ ಕೂಡ ವರ್ತಿದೆ, ಹಾಗಾಗಿ ತೊಗೊಂಡು ಬಂದ್ವಿ. ಇದೊಂದು ಬಾಟಲು ಇದ್ದು, ಅದು ಜಾಸ್ತಿ ದಿನ ಆಯ್ತಲ್ಲ, ಹಾಗಾಗಿ ಯೂಸ್ ಮಾಡಬಾರ್ದು ಅಂತ ಮತ್ತೊಂದು ತೊಗೊಂಡು ಬಂದ್ವಿ ಈ ಸತಿ. ಇದು ಪ್ರೈಸು 50 ರೂಪಾಯಿ, ಡಿಮಾರ್ಟ್ ಪ್ರೈಸ್ ಬಂದು 39 ರೂಪಾಯಿ. ಮತ್ತು ನನ್ನ ಮನೆಗೆ ತೋರಿಸೋದು 4 ಪ್ಯಾಕೆಟ್ ತಂದಿದ್ವಿ, ಅದರಲ್ಲಿ ಇವಾಗಲೇ ಅಲ್ಲೇ ಒಂದು ಪ್ಯಾಕೆಟ್ ಹರಿದು, ಇನ್ನೊಂದು ಪ್ಯಾಕೆಟ್ ಹೋಗಿದ್ದು. ಹಾಗೆ ಸಾಂಬಾರು ಪೌಡರು MTRದು, ನಮ್ಮ ಎಲ್ಲ ಮಸಾಲದ್ದೆಲ್ಲ MTR ಮಾಡೋದು. ಮತ್ತು ಇದು ಪಾಪ್ಕಾರ್ನು 35 ರೂಪಾಯಿ, ಅಲ್ಲಿ 29 ರೂಪಾಯಿ ಇತ್ತು. ಹಾಗೆ ಇದು ವಿಮ್ ಜೆಲ್ಲು 50 ರೂಪಾಯಿ, ಹೊರಗಡೆ 58 ರೂಪಾಯಿ ಇದೆ. ಇದು ಡಿಮಾರ್ಟ್ ಪ್ರೈಸಲ್ಲಿ 50. ನಮಗೆ ಡಿಮಾರ್ಟಲ್ಲೇ ಒಳ್ಳೆಯದು ಅನಿಸುತ್ತೆ, ದುಡ್ಡು ಉಳಿಯುತ್ತೆ ಎಷ್ಟು. ಹಾಗೆ ಇದು ನನ್ನ ಮಗಳಿಗೆ ಅಂತ ತೊಗೊಂಡೆ. ಇದನ್ನ 1-2 ಸತಿ ತಿನ್ನಿಸಿದ್ದೀನಿ, ತಿಂದು ಹಾಗಾಗಿ ಇಷ್ಟಪಟ್ಟು ತಿಂತಾಳೆ ಅಂತ ತೊಗೊಂಡು ಬಂದೆ. ಇದು ಕ್ಯಾಲ್ಸಿಯಮು ರಿಚ್ ಫುಡ್ಡು, ಹಾಗಾಗಿ ತೊಗೊಂಡ್ವಿ. ಮಖಾನ ತೊಗೊಂಡು ಬಂದ್ವಿ. ಇದನ್ನ ಲೋಟಸ್ ಪಿಜ್ಜಾ ಅಂತಾರಲ್ಲ, ಅದೇ ಇದು ಒಳ್ಳೆಯದಂತ ಹೆಲ್ತಿಗೆ, ಹಾಗಾಗಿ ತೊಗೊಂಡು ಬಂದ್ವಿ. ಇದು ಜಾಸ್ತಿ ರೇಟ್ ಇದೆ, 100 ಗ್ರಾಮಿಗೆ 159 ರೂಪಾಯಿ ಇತ್ತು. ಇದು 58 ಗ್ರಾಮಿಗೆ ಅಷ್ಟೇ, ಅಷ್ಟಕ್ಕೆ 108 ರೂಪಾಯಿ. ಜಾಸ್ತಿ ಫುಡ್ಡಲ್ಲಿ ಹೆಚ್ಚಿಗಿರೋ ಫುಡ್ ಅದು, ಬೇಬೀಸಿಗೆ ಅದೆಲ್ಲ ಸ್ನ್ಯಾಕ್ಸಿಗೆ ಸಾಯಂಕಾಲ ಕೊಡ್ಬೋದು ಅಂತ ತೊಗೊಂಡು ಬಂದ್ವಿ. ಹಾಗೆ ಕಟ್ಟಿ ಪಟ್ಟಣ ಹಾಗಾಗಿ ಇದು 15. ನನಗೆ ಅದು ಲೂಸ್ ಸಿಗುತ್ತೆ, ಅದು ಜಾಸ್ತಿ ಹೊತ್ತು ನೆನೆಸಿರ್ಬೇಕು. ಇದಾದರೆ ಚೆನ್ನಾಗಿ ಬರುತ್ತೆ. ಇದೇ ತಿಂಗಳಲ್ಲಿ ಹಾಗಾಗಿ ತೊಗೊಂಡು ಬಂದು ಎಲ್ಲ ರೇಟ್ ಹೇಳ್ಕೊಟ್ಟಿದ್ರೆ ಟೈಮು ಜಾಸ್ತಿ ಬೇಕಾಗುತ್ತೆ. ಹಾಗೆ ಟೈಮ್ ಕೂಡ ಸಾಲಲ್ಲ, ಲೆಂತ್ ಆಗುತ್ತೆ ವಿಡಿಯೋ, ಹಾಗಾಗಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್, ಇದು ಗೋಡಂಬಿ, ತುಪ್ಪ, ಖಾರ, ಮಿಕ್ಸರು ನಮ್ಮ ಮನೆಯಲ್ಲ ಇತ್ತು, ಅದು ಖಾಲಿ ಆಗಿತ್ತು. ಮನೆ ತೊಗೊಂಡು ಹೋಗಂದ್ರೆ ತೊಗೊಂಡು ಬರಲಿಲ್ಲ. ಇದು ಬೆಳ್ಳುಳ್ಳಿ, ಇದು ಚೆನ್ನಾಗಿರುತ್ತೆ, ಹಾಗಾಗಿ ಇಷ್ಟಪಟ್ಟು ತೊಗೊಂಡು ಬಂದೆ. ಇದನ್ನ ಇದು ರೆಡ್ ಲೆವೆಲ್ 2 ಪ್ಯಾಕೆಟ್ ತಗೊಂಡಿದ್ದೀನಿ. ಮಸಾಜ್ ಆಯಿಲು ನಮ್ಮ ಮನೆಗೆ ಹುಟ್ಟಾಗಿಂದ ಇದನ್ನು ಯೂಸ್ ಮಾಡ್ತಾ ಇರೋದು. ಮತ್ತು ಬಾದಾಮ್ ಆಯಿಲು ಯೂಸ್ ಮಾಡ್ತಿದ್ದೆ, ಮತ್ತು ಇದನ್ನು ಯೂಸ್ ಮಾಡ್ತಿದ್ದೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೆ. ಡೈಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಿದ್ವಿ. ಅವಾಗ ವೀಕ್ಲಿ 1 ಟೈಮ್ ಆದರೂ ಮಸಾಜ್ ಆಯಿಲು, ಆಲ್ಮಂಡ್ ಆಯಿಲು ಹಚ್ಚಿ ಮಸಾಜ್ ಮಾಡ್ತಿದ್ವಿ. ಹಾಗೆ ಇದು ಬಾದಾಮು, ವಾಲ್ನಟ್ಟು ಎಲ್ಲ ಖಾಲಿ ಆಗಿದ್ದು ಡ್ರೈ ಫ್ರೂಟ್ಸು. ಮತ್ತು ಡ್ರೈ ಫ್ರೂಟ್ಸ್ ಬೇಕೇ ಬೇಕು ಅವರಿಗೆ, ಹಾಗಾಗಿ ತೊಗೊಂಡು ಬಂದ್ವಿ. ಅದೇ ಇದು ಬಾಟಲ್ ಕ್ಲೀನ್ ಮಾಡೋದು. ಅದೇ ಇದು ಚಿಕ್ಕಡೆ ಅಲ್ಲೇ ತಿಂತೀನಿ ಅಂತ ಮಾಡಿದ್ದು, ತಿನ್ನಲಿಲ್ಲ. ಇದನ್ನು ಪ್ಯಾಕೆಟ್ ತೊಗೊಂಡು ಬಂದ್ವಿ. ಹಾಗೆ ಎಲ್ಲ ಇವು ಕೊಬ್ಬರಿ, ಹೆಸರುಬೇಳೆ, ಚಲೋದ್ರೆ ಹೆಸರುಬೇಳೆ 1 kg. ನೀವು ಸಿಂಕ್ ಕ್ಲೀನ್ ಮಾಡೋಕ್ಕೆ ಸಿಂಕ್ ಪೈಪ್ ಇರುತ್ತಲ್ಲ, ಸಿಕ್ಕಾಕೊಂಡಿರುತ್ತಲ್ಲ, ಏನಾದರೂ ಆಸಿಡ್ ಇದು ಇದರಿಂದ ಕ್ಲೀನ್ ಆಗುತ್ತೆ. ಪೈಪಲ್ಲಿ ಇರೋದೆಲ್ಲ ಚರಂಡಿ ಇರೋದಲ್ಲ, ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ. ನಾವು ಕಟ್ತಾ ಇರ್ತೀವಿ. ಚೋಕೋಸ್ನ ಈ ಥರ ಹರಿದು ಪ್ಯಾಕೆಟ್ ಇದು ಮಾಡ್ತಿದ್ದಾಳೆ, ನೋಡ್ತಾ ಇದ್ದಾಳೆ ನಾನು ಏನು ಮಾಡ್ತೀನಿ ಏನಿಲ್ಲ ಎಲ್ಲ ಕಿತ್ತಾಡೋಕ್ಕೆ. ಚಿನ್ನಿ ಹಾಯ್ ಮಾಡು. ಮತ್ತು ಹೆಸರುಬೇಳೆ, ಹೆಸರು ಕಾಳು, ಇದು 1 kg ಇದೆ, 108 ರೂಪಾಯಿ. 1 kg ಮೇಲೆ 150 ಗ್ರಾಮ್ ಇದೆ. 2 ತಿಂಗಳಿಗೆ ಸಾಕಾಗುತ್ತೆ. ಇದು ಕಡಲೆ ಹಿಟ್ಟು,
ಉದ್ದಿನಕಾಳು ಉದ್ದಿನ ಬೇಳೆನೂ ಯೂಸ್ ಮಾಡ್ತೀವಿ. ಉದ್ದಿನ ಕಾಳು ಆದರೆ ಒಂದು ಸ್ವಲ್ಪ ಈಡ್ ಬರುತ್ತೆ ಬಳಸುವಾಗ. ಸ್ವಲ್ಪನೇ ಕಾಳಾದರೆ ಒಂದು ಸ್ವಲ್ಪ ಇದು ಆಗುತ್ತಲ್ಲ, ಹಾಗಾಗಿ ಇದು ನನಗೆ ಕರೆಕ್ಟಾಗಿ ಅನಿಸ್ತು. ಉದ್ದಿನ ಕಾಳು ಯೂಸ್ ಮಾಡ್ತಿದ್ದೀನಿ ಇವಾಗ ಇಡ್ಲಿಗೆ, ದೋಸೆಗೆ ಅದೆಲ್ಲ. ಹಾಗೆ ಮೈದಾ, ಇದು ಇಡ್ಲಿ ರವೆ, ಇದು ತೊಗರಿಬೇಳೆ, ಇದು ಹೆಸರುಬೇಳೆ, ಕಡಲೆ ಹಿಟ್ಟು, ಶೇಂಗಾ. ಕಡಲೆ ಬೀಜ ಯೂಸ್ ಆಗುತ್ತೆ, ಹಾಗಾಗಿನೇ ತೊಗೊಂಡು ಬಂದೆ. ಇಷ್ಟು 1 kg ಮೇಲೆ 1/4 kg ಇದೆ, 162 ರೂಪಾಯಿ. ದೀಪದ ಎಣ್ಣೆ, ಅಡುಗೆ ಎಣ್ಣೆನೇ ಯೂಸ್ ಮಾಡ್ತಿದ್ದೆ ದೀಪಕ್ಕೂ. ಆವಾಗ ಅಮಾವಾಸ್ಯೆ ಹುಣ್ಣಿಮೆಗೆ ಅಷ್ಟೇ ನಾನು ದೀಪದ ಎಣ್ಣೆ ಯೂಸ್ ಮಾಡೋದು. ದೀಪ ಮೈಗೆ ಒಳ್ಳೆಯದು ಅಂತ ಅನಿಸ್ತು. ಆಗುತ್ತೆ. ಇದು ಬಾಸ್ಮತಿ ಅಕ್ಕಿ, ಇದು ಪ್ಯಾಕೆಟ್ ಕೂಡ ಹಾಕ್ತಿದೆ, ಎಲ್ಲ ಹಾಕಿದ್ವಲ್ಲ. ಹಾಗಾಗಿ ಬಾಸ್ಮತಿ ಅಕ್ಕಿ ಇದು 1 kg ಮೇಲೆ 1/4 kg ಇದೆ. ಇದು ಎಷ್ಟು 97, 1 kgಗೆ 75 ರೂಪಾಯಿ ಇತ್ತು. ಬಾಸ್ಮತಿ ಅಕ್ಕಿ ಬಿರಿಯಾನಿ ರೈಸ್ ಏನಾದರೂ ಮಾಡ್ತಾರೆ, ಆವಾಗ ಹೊಡೆದಿದೆಯಲ್ಲ, ಹಾಗಾಗಿ ಪಾತ್ರೆ ಎಲ್ಲ ಕಿತ್ತಾಯಿದ್ದೀನಿ. ಕಡಲೆಬೇಳೆ, ಒಬ್ಬಟ್ಟು ಮತ್ತು ಕಡಲೆಬೇಳೆ ಪಲ್ಯ ಏನಾದರೂ ಮಾಡೋಕ್ಕೆ ಬರುತ್ತೆ ಅಂತ ತೊಗೊಂಡು ಬಂದೆ. ಇದು 1 kg ಇದೆ, 82 ರೂಪಾಯಿ kg ಇತ್ತು, 82 ರೂಪಾಯಿ. ಇದು ಹುರುಳಿಕಾಳು, ಖಾಲಿಯಾಗಿದೆ ಹುರುಳಿಕಾಳು. ಊರಿಂದಲೇ ತಂದಿದ್ದೆ 2 kg, 3 ತಿಂಗಳು ಆಯ್ತದು. 2 kg ಸಾಕು ಸಾಕಾಗುತ್ತೆ ಅಂತ ಹುರುಳಿಕಾಳು ತೊಗೊಂಡ್ಬಂದೆ. ಹಾಗೆ ಮತ್ತು ಐಸ್ ಕ್ರೀಮ್ ಮಾಡಿ ಅಂತ ಇದು ಯಜಮಾನ್ರು. ಹಾಗೆ ಐಸ್ ಕ್ರೀಮದ್ದು ಇದೊಂದು ಕ್ವಾಲಿಟಿ ಹೇಗಿದೆ ಗೊತ್ತಿಲ್ಲ, ಬಳಸಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ತೊಗೊಂಡು ಬಂದ್ವಿ. ಎಷ್ಟು ಇದು 39 ರೂಪೀಸ್ಗೆ 4. ಈ ರೀತಿ ಇದೆ. ಐಸ್ ಕ್ರೀಮ್ ಮಾಡಿಬಿಟ್ಟು ಹಾಕಿದರೆ ನನ್ನ ಮಕ್ಕಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ಲ, ಮನೆಯಲ್ಲೇ ಮಾಡಿಕೊಡ್ಬೇಕು ಅಂತ ತೊಗೊಂಡು ಬಂದಿದ್ದೀನಿ. 39 ರೂಪೀಸ್ಗೆ ವರ್ತ್ ಅಂತ ಅನಿಸ್ತು. ಚೆನ್ನಾಗಿದೆ, ಕೊಡ್ತೀನಿ ಇವಾಗಿಲ್ಲ. ಮತ್ತು ಮಂಗಳೂರಿದ್ದು ನಾನು ಯಾವಾಗಲೂ ಇದನ್ನ ತರೋದು, ಊದಿನ ಕಡ್ಡಿ ಬಟ್ಟೆ ತೊಗೊಂಡು ಬಂದಿದ್ದನ್ನ. ಮತ್ತು ಹಪ್ಪಳ, ಇದು ಮೆಣಸಿನಗಿದೆ. ಮೆಣಸು ಚಿಕ್ಕ ಮಕ್ಕಳಿಗೆಲ್ಲ ಒಳ್ಳೆಯದು, ಖಾರವಾಗಿ ಚೆನ್ನಾಗಿರುತ್ತೆ. ಎಣ್ಣೆಲಿ ಕರ್ದ್ರೂ ಬರುತ್ತೆ, ಸುಟ್ಟರೂ ಚೆನ್ನಾಗಿರುತ್ತೆ, ಹಾಗಾಗಿ ತೊಗೊಂಡು ಬಂದೆ. ಇದು 95 ರೂಪೀಸು. ಇದು ವ್ಯಾಸ್ಲಿನು ಖಾಲಿಯಾಗಿತ್ತು, ಅದರಲ್ಲಿ ಬಿಸಿಲು ಜಾಸ್ತಿ ಅಲ್ಲ. ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತಾ ಇರೋದು. ನಮ್ಮ ಮಮ್ಮಿ ಕೂಡ ಚಿಕ್ಕ ವಯಸ್ಸಿಂದ ಇದನ್ನೇ ಯೂಸ್ತಿರೋದು. ನನಗೆ ನಮ್ಮ ಬುದ್ಧಿ ಬಂದಾಗಿದ್ದ ಇದನ್ನೇ ಯೂಸ್ ಮಾಡ್ತಿರೋದು, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಕೂಡ. ಹಾಗೆ ಬಿಸ್ಕೆಟು, ಇದೊಂದು ಬೆಣ್ಣೆ ಬಿಸ್ಕೆಟು, ಅದು ತಿಂತೀನಿ ಅಂತ ಅಂದು ನನ್ನ ಮಗಳು. ಹಾಗೆ ತೊಗೊಂಡ್ವಿ, ಅಲ್ಲೇ ಪ್ಯಾಕೆಟ್ ಹರಿದ್ವಿ, ಬಿಲ್ ಮಾಡಿಸ್ಬಿಟ್ಟು ಹರಿದ್ವಿ. ಇದು ಒಂದು ತೊಗೊಂಡು ಬಂದೆ, ಬೆಣ್ಣೆ ಬಿಸ್ಕೆಟು ತಿನ್ನಿಸ್ತವ್ರದ್ದು. ಅದು ಒಂದು ಕವರಲ್ಲಿ ಹಾಕೊಂಡು ತೊಗೊಂಡು ಬಂದ್ವಿ. ಹಾಗೆ ಇದು ರಸ್ಕು, ಎಷ್ಟು ಇದು 75 ರೂಪಾಯಿ, ಅಲ್ಲಿ 55 ರೂಪಾಯಿ ಬಿತ್ತು, 15 ರೂಪಾಯಿ ಸೇವ್ ಆಯಿತು. ಹಾಗೆ ಇದೊಂದು ರೆಕ್ಸಾನ ರೂಲಾನು, ನಾನು ಇದ್ದೇ ಯೂಸ್ ಮಾಡ್ತಾ ಇರೋದು. ಕಾಲೇಜಿಗೆ ಹೋಗ್ತಾ ಇರೋದ್ರಿಂದ ಅವಾಗಿಂದ ಇದನ್ನ ಯೂಸ್ ಮಾಡ್ತಾ ಇರೋದು. ಇದೊಂದು ತೊಗೊಂಡು ಬಂದೆ. ನಮ್ಮ ಯಜಮಾನ್ರು ಸ್ಕಿನ್ ಕೇರ್ ಅಂದ್ರೆ ದೂರ, ಅವ್ರು ಏನು ಯೂಸ್ ಮಾಡಲ್ಲ. ಕೊಬ್ಬರಿ ಎಣ್ಣೆ ಬಿಟ್ಟು ಎಷ್ಟೊಂದು ಏನೂ ಇಲ್ಲ, ತಲೆ ಕೂಡ ಬಾಚಣಿಕೆ ಹಚ್ಚಲ್ಲ, ಹಾಗಾಗಿ ಅವ್ರು ಏನೂ ತೊಗೊಂಡಿಲ್ಲ. ನಾನೇ ತೊಗೊಳ್ಳೋದು ಜಾಸ್ತಿ ಸ್ಕಿನ್ ಕೇರ್, ನಾನೇ ಅವ್ರಿಗೆ ತೊಗೊಳ್ಳೋದು. ಮತ್ತು ಆಯಿಲ್ ಅಡುಗೆಗೆ ಫ್ರೀಡಮೇ ಯೂಸ್ ಮಾಡ್ತಾ ಇರೋದು. ಬೆಂಗಳೂರಿಗೆ ಬಂದಾಗಿಂದ ಫ್ರೀಡಮೇ ಯೂಸ್ ಮಾಡ್ತಾ ಇರೋದು. ಕರಿಯೋಕ್ಕೂ ಆಯಿತು, ಊಟಕ್ಕೂ ಆಯಿತು, ಇದನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಇದು ರನ್ನಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಯಾವಾಗಲೂ ಒಂದು ಕಾಲೇಜ್ ಡಿಗ್ರಿ ಓದಾಗಿಂದ ಇದನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಸನ್ಸ್ಕ್ರೀನ್ ಕೂಡ ಈ ಬೆಂಗಳೂರಿಗೆ ಬಂದಾಗಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದು. ಲಕ್ಷ್ಮಿನೇ ನನ್ನ ಸ್ಕಿನ್ನಿಗೆ ಕರೆಕ್ಟಾಗಿದೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಇದು ತಿಂಗಳಿಗೆ ಬೇಕಾಗಿರೋ ಐಟಮ್ಸಲ್ಲಿ ಸೋಪ್ ಬಿಟ್ಟಿದ್ದೀನಿ. ಬಟ್ಟೆ ಸೋಪು ಮತ್ತು ಬೆಲ್ಲ, ಸಕ್ಕರೆ ಇದೆಲ್ಲ ಇತ್ತು ತಿಂಗಳು ತಂದಿದ್ರಲ್ಲೇ, ಹಾಗಾಗಿ ಈ ಸತಿ ತಂದಿಲ್ಲ. ತಿಂಗಳ ಏನು ಖಾಲಿ ಆಗುತ್ತೋ ಅಷ್ಟೇ ಹೋಗಿ ತೊಗೊಂಡ್ಬರ್ತೀವಿ. ಇದೆಲ್ಲ ಬೇಕಾಗಿರೋದೆ, ಹಾಗಾಗಿ ತೊಗೊಂಡ್ಬಂದ್ವಿ. ವೇಸ್ಟ್ ಖರ್ಚೇನು ಆಗಿಲ್ಲ, ಇಷ್ಟು ಬೇಕಾಗಿರೋದೆ ತೊಗೊಂಡು ಬಂದ್ವಿ. ಗೋಧಿ ಹಿಟ್ಟು, ಜೋಳದ ಹಿಟ್ಟು ತಂದಿಲ್ಲ ಈ ತಿಂಗಳು. ಅದು ಇದಾವಲ್ಲ ಗೋಧಿ ಮತ್ತು ಜೋಳ ತಂದಿದ್ದಲ್ಲ, ಉಳಿದ ಹಾಗಾಗಿ ತಂದಿಲ್ಲ. ಜೋಳದ ಹಿಟ್ಟನ್ನು ಜೋಳ ತೊಗೊಂಡು ಬೇಯಿಸ್ಕೊತೀವಿ. ಗೋಧಿ ಹಿಟ್ಟು ಪಾಕೆಟ್ ತರ್ತಿದ್ವಿ ಆಶೀರ್ವಾದ, ಇದರಲ್ಲಿ ಲೂಸೇ ತರ್ತಿದ್ವಿ ಡಿಮಾರ್ಟಲ್ಲಿ. ಇದರಲ್ಲಿ ಒಂದೇ ನೋಡ್ಕೊಂಡು ತೊಗೊಂಡು ಬರ್ತಿದ್ವಿ. 5 kg 3-4 kg ಬೇಕಾಗುತ್ತೆ. ಎಲ್ಲ ಐಟಮ್ಸ್ನ ಎತ್ತಿಟ್ಕೊತೀವಿ.
ಇಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡು ಎಲ್ಲ ಸ್ಟಡಿ ಮಾಡಿಕೊಂಡ್ರೆ ಮುಗಿತು. ಹಾಗೆ ಎಲ್ಲ ಗ್ರೋಸರಿ ಐಟಮ್ಸು ನೀವು ಡಿಮಾರ್ಟಲ್ಲಿ ತೊಗೊಳೋದಕ್ಕಿಂತ ಹೊರಗಡೆ ತೊಗೊಳೋದಕ್ಕಿಂತ ನಮಗೆ ಡಿಮಾರ್ಟಲ್ಲಿ ತೊಗೊಂಡಿದ್ದಕ್ಕೆ 1800 ರೂಪಾಯಿ ಉಳೀತು. ಹಾಗಾಗಿ ನಾವು ಡಿಮಾರ್ಟಲ್ಲೇ ಶಾಪಿಂಗ್ ಮಾಡೋದು. ಈಗ ನಾನೆಲ್ಲ ತಂದಿರೋದು 2 ತಿಂಗಳಿಗೆ ಆಗೋಷ್ಟು ತೊಗೊಂಡು ಬಂದಿದ್ದೀನಿ. ಹಾಗೆ ಅಕ್ಕಿ ಪ್ಯಾಕೆಟ್ ಕೂಡ ತಂದಿಲ್ಲ, ಯಾಕಂದರೆ ಅಕ್ಕಿ ಮನೆಯಲ್ಲಿ ಮುಗಿತನ್ನೋಕ್ಕಾಗದೇ ಇಲ್ಲ. ಎಲ್ಲ ಕೆಲಸ ಮುಗೀತೋಪ್ಪ ಅನ್ನೋಷ್ಟರಲ್ಲೇ ಇನ್ನೊಂದು ಕೆಲಸ ನನ್ನ ಮಗಳಂತೂ ಹಚ್ಚಿರ್ತಾಳೆ ಕೆಲಸ ಮಾಡೋಕ್ಕೆ. ಹಾಗೆ ಇವತ್ತು ಇಷ್ಟೆಲ್ಲ ತೊಗೊಂಡು ಬಂದು ಇವಾಗ ನನ್ನ ಮಗಳು ಕೂಡ ಮಲ್ಕೊಂಡ್ಲು, ಅವಳು ಮಲಗಿಸಿ ಬಂದೆ. ಇವರು ಕೂಡ ಡ್ಯೂಟಿಗೆ ಹೋದ್ರು, ಸೆಕೆಂಡ್ ಶಿಫ್ಟು. ಹಾಗೆ ಇವಾಗ ನಾವು ಡಿಮಾರ್ಟ್ ಶಾಪಿಂಗ್ ಮಾಡಿದ್ವಲ್ಲ, ಅದರಲ್ಲಿ ನನಗೆ ಇವಾಗ ಉಳಿದಿರೋ ದುಡ್ಡು ಎಷ್ಟಂದರೆ 1800 ರೂಪಾಯಿ ಉಳಿತು. ಹೇಗಪ್ಪ ಅಂತಂದರೆ, ಇವಾಗ ಹೊರಗಡೆ ಕಿರಾಣಿ ಅಂಗಡಿ ಅಥವಾ ಹೋಲ್ಸೇಲ್ ಮಾರ್ಟಲ್ಲಿ ಎಲ್ಲಾದರೂ ತೊಗೊಂಡ್ರೆ ನಂದು ಇನ್ನೂ ಹೆಚ್ಚಾಗಿರೋದು ದುಡ್ಡು. ಡಿಮಾರ್ಟಲ್ಲಿ ತೊಗೊಳ್ಳೋದು ಬೈ 1 get 1 ಫ್ರೀ ಇರ್ತವೆ. ಹಾಗೆ ಬೇಳೆಗಳನ್ನು ಕಡಿಮೆ ರೇಟು, ಸ್ವಚ್ಛವಾಗಿಯೂ ಇರ್ತವೆ, ಶುದ್ಧವಾಗಿಯೂ ಇರ್ತವೆ. ಅಂದರೆ ಗಲೀಜಿರಲ್ಲ, ಅದರಲ್ಲಿ ಹಳ್ಳು ಆ ಥರದ್ದೇನೂ ಇರಲ್ಲ. ಇವಾಗ ಹೊರಗಡೆ ತೊಗೊಂಡು ಬಂದರೆ ಮನೆಗೆ ಬಂದು ಕ್ಲೀನ್ ಮಾಡ್ಕೋಬೋದು. ಹೊರಗಡೆನೂ ಸಿಗುತ್ತೆ, ಆದರೂ ನಂಗೆ ಡಿಮಾರ್ಟೇ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ಕ್ಲೀನಾಗಿರೋದೇ ಎಲ್ಲ ಪ್ರಾಡಕ್ಟು ಇರ್ತವೆ. ಹಾಗೆ ನನಗೂ ಬೈ 1 get 1 ಫ್ರೀ ಇರುತ್ತಲ್ಲ, ಹಾಗಾಗಿ ಆಫರ್ ನೋಡ್ಕೊಂಡ್ಬಿಟ್ಟೆ ಹೋಗ್ತೀನಿ ಡಿಮಾರ್ಟಿಗೆ. ಯಾವಾಗಾದರೂ ಆಫರ್ ಇದ್ದರೆ ಹೋಗ್ಬಿಟ್ಟು ತೊಗೊಂಡು ಬರ್ತೀವಿ. ಅಂದರೆ ನಮ್ಗೆ ಇವತ್ತು ತಿಂಗಳಿಗೆಲ್ಲ ಕಿರಾಣಿ ಎಲ್ಲ ಡಿಮಾರ್ಟಲ್ಲೇ ತೊಗೊಳ್ಳೋದು. ಹಾಗೆ ನಿಮಗೂ ಇನ್ನೊಂದು ಏನಪ್ಪ ಅಂದರೆ, ಡಿಮಾರ್ಟ್ ಶಾಪಿಂಗಲ್ಲಿ ಎಕ್ಸ್ಪೈರ್ ಡೇಟ್ ನೋಡ್ಕೊಂಡ್ಬಿಟ್ಟು ತೊಗೊಂಡು ಬನ್ನಿ. ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರ್ ಡೇಟು ನೋಡ್ಕೊಂಡ್ಬಿಟ್ಟು ತೊಗೊಂಡು ಬನ್ನಿರಿ. ಯಾಕಂದರೆ ಇವಾಗ ನೀವು ಮುಂದಿನ ತಿಂಗಳು ಏನಾದರೂ ಎಕ್ಸ್ಪೈರ್ ಆಗೋ ಪ್ರಾಡಕ್ಟ್ನ ಇದೇ ತಿಂಗಳು ತೊಗೊಂಬಂದರೆ ನಿಮಗೆ ವೇಸ್ಟು. ಹಾಗೆ ನೀವು ದುಡ್ಡನ್ನು ಕೊಟ್ಟಿರ್ತೀರ, ಪ್ರಾಡಕ್ಟೂ ಜಾಸ್ತಿ ದಿನ ಬಾಳಿಕೆನೂ ಬರೋಲ್ಲ. ಒಂದು 4 ತಿಂಗಳು ಎಕ್ಸ್ಪೈರ್ಡ್ ಇತ್ತಂದರೆ, ಎಕ್ಸ್ಪೈರ್ ಡೇಟು ಇನ್ನೂ ಮುಂದೋಗಿತ್ತಂದರೆ 4 ತಿಂಗಳು ತೊಗೊಂಡು ಬಂದರೆ ಒಳ್ಳೆಯದು. ಹಾಗೆ ನಿಮಗೆ ಈಗ 1800 ನನ್ನ ದುಡ್ಡು ಉಳೀತು. ಮತ್ತು ಈಗ ಬೈ 1 get 1 ಇರುತ್ತೆ. ಈಗ ನಂಗೆ ಊದಿನ ಕಡ್ಡಿನೂ ಬೈ 1 get 1 ಫ್ರೀಯಲ್ಲೇ ಬಂದಿರೋದು. 38 ರೂಪಾಯಿ ಊದಿನ ಕಡ್ಡಿ, ಅದು 1 ಪ್ಯಾಕೆಟಿಗೆ, ಅದು ಬೈ 1 get 1 ಬಂತು. ಹಾಗೆ ವ್ಯಾಸ್ಲಿನು, ಅದು 400 ರೂಪಾಯಿ ಇದೆ ವ್ಯಾಸ್ಲಿನು, ಬೈ 1 get 1ನಲ್ಲಿ 290 ರೂಪಾಯಿ ಸಿಕ್ತು. ಹಾಗೆ ಇದೇ ರೀತಿಯೇ ಪ್ರಾಡಕ್ಟ್ಸ್ ಇರ್ತವೆ. ಟೂತ್ಪೇಸ್ಟು, ಸೋಪು, ಈ ಥರದ್ದು ಇರ್ತವೆ. ಎಲ್ಲ ಕ್ವಾಲಿಟಿನೂ ಚೆನ್ನಾಗಿರೋದನ್ನು ಬೈ 1 get 1 ಫ್ರೀಯಲ್ಲಿನೂ ನಮಗೂ ಬಾಳಿಕೆ ಬರೋದನ್ನು ನೋಡ್ಕೊಂಡ್ಬಿಟ್ಟು ತೊಗೊಂಡು ಬರಬೇಕು. ಇಷ್ಟನ್ನು ಹೇಳ್ತೀನಿ. ಮತ್ತು ಏನಪ್ಪ ಅಂತಂದರೆ, ಟಿಪ್ಸ್ ಏನಪ್ಪ ಅಂತಂದರೆ, ನೀವು ಡಿಮಾರ್ಟ್ ಶಾಪಿಂಗಿಗೆ ಹೋಗಬೇಕು ಅಂತಂದರೆ ಒಂದು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಮನೇಲಿ ಏನೇನು ಬೇಕು ಏನೇನು ಬೇಡ ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ದುಡ್ಡು ಉಳಿಯುತ್ತೆ. ಯಾಕಪ್ಪ ಅಂದರೆ, ಡಿಮಾರ್ಟಿಗೆ ಹೋದಾಗ ಒಂದು ಬಿಟ್ಟು ಒಂದನ್ನು ತೊಗೊಳ್ಳೋಕ್ಕೆ ಕೈ ಹೋಗ್ತವೆ. ಹೆಂಗಂದರೆ, ಇವಾಗ ನಾವು ಏನೋ ಒಂದು ಏನೋ ಒಂದು ಐಟಮ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಅಲ್ಲಿ ಡಿಮಾರ್ಟಲ್ಲಿ ಎಲ್ಲನೂ ಇರ್ತವೆ, ಎಲ್ಲ ಥರದ್ದು ಐಟಮ್ಸು ಇರ್ತವೆ. ಒಂದರ ಮೇಲೆ ಒಂದು ಆಸೆ ಹೋಗುತ್ತೆ. ಹೆಣ್ಮಕ್ಳಿಗಂತೂ ಇದು ಜಾಸ್ತಿನೇ. ನನಗಾಗಿರೋ ಅನುಭವ ನಂದೇ ಹೇಳ್ತೀನಿ. ಇವಾಗ ನಾನು ಏನೋ ಒಂದು ತೊಗೊಂಡು ಬರೋಕ್ಕೆ ಹೋಗಿರ್ತೀನಿ, ಒಂದು ಪ್ರಾಡಕ್ಟ್ ತೊಗೊಂಬರೋಕ್ಕಂತಲೇ ಹೋಗಿರೋದನ್ನು, ಲಿಸ್ಟಲ್ಲಿ ಮಾಡಿರೋದನ್ನೇ ತೊಗೊಂಡು ಬರೋಕ್ಕೆ ಹೋಗಿದ್ದು 1 ಅಥವಾ 4 ಅಂತೂ ಬಂದೇ ಬಂದಿರ್ತವೆ. ಎಕ್ಸ್ಟ್ರಾ ಐಟಮ್ಸು 4 ತೊಗೊಂಡು ಬಂದಿರ್ತೀನಿ. ಹಾಗಾಗಿ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಹೋದ್ರೆ ತೊಗೊಂಡು ಬರೋದು ಒಳ್ಳೆಯದು. ಇಲ್ಲಪ್ಪ ಅಂದರೆ ಹೆಣ್ಮಕ್ಳಿಗೆ ಹೋಗೋಕ್ಕಾಗಲ್ಲ, ದುಡ್ಡು ಇನ್ನೂ ಉಳಿಬೇಕು ಅಂತಂದರೆ ಹೆಣ್ಮಕ್ಳು ಹೋಗೋದಕ್ಕಿಂತ ಗಂಡು ಮಕ್ಕಳನ್ನು ಒಂದು ಲಿಸ್ಟ್ ಮಾಡಿ ಕಳಿಸಿದ್ರೆ ಅವ್ರು ತೊಗೊಂಡು ಬಂದುಬಿಟ್ರೆ ಇನ್ನೂ ಒಳ್ಳೆಯದು, ದುಡ್ಡು ಉಳಿಯುತ್ತೆ. ಹಾಗಾಗಿ ಹೇಳಿದೆ. ಹಾಗಂತ ನೀವು ಹೆಣ್ಮಕ್ಳೇ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ. ಅಂದರೆ ನನಗಾಗಿರೋದನ್ನು ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಹೇಳ್ತಾ ಇರೋದಷ್ಟೇ. ಇದಕ್ಕೆ ನಾವು ಈ ಡಿಮಾರ್ಟಲ್ಲಿ ಹೋಗಿರೋದಕ್ಕೆ 1800 ರೂಪಾಯಿ ಉಳೀತು. ಹೇಗಂದರೆ ಹೇಳಿದ್ದೀನಿ ಈಗಾಗಲೇ. ಹಾಗೆ ಇಷ್ಟಂತೂ ಇವತ್ತಿಂದು ಲಾಗ್ ಆಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.